ಬಸವಣ್ಣನವರ ನಿಷ್ಠ ಅನುಯಾಯಿ ಶರಣ ಕಂಬಳಿ ನಾಗಿದೇವರು. ಅವರ ಹೆಸರಿನ ಮಠವೊಂದು ಬಸವ ಕಲ್ಯಾಣದಲ್ಲಿ ಕಂಬಳಿ ನಾಗಿದೇವರು ಅನುಷ್ಠಾನ ಮಾಡುತ್ತಿದ್ದ ಸ್ಥಳ. ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕಿನ ಅಡಗಂಚಿ ಗ್ರಾಮದ ಕೆರೆ ಅಂಚಿನ ದಿಬ್ಬದಲ್ಲಿ ಕಂಬಳಿ ನಾಗಿದೇವರ ಗುಡಿಯಿದೆ. ಇದು ಅವರ ಅನುಷ್ಠಾನದ ಸ್ಥಳವೆಂದು, ಇಲ್ಲೇ ಐಕ್ಯರಾದರೆಂದು ಹೇಳಲಾಗಿದೆ. ಈ ದೇವಾಲಯದಲ್ಲಿ ಶಿಲಾಶಾಸನವಿದೆ. ಕಂಬಳಿ ನಾಗಿದೇವರ ಸ್ಮರಣೆಗಾಗಿ ಇಲ್ಲಿನ ಲಿಂಗಕ್ಕೆ ಕಂಬಳಿಯನ್ನು ಹೊದಿಸುವ ಪದ್ಧತಿ ಉಳಿದುಕೊಂಡು ಬಂದಿದೆ. ಹಳೆಯ ರಚನೆಯ ಮೇಲೆ ಈಗ ಇಲ್ಲಿ ಹೊಸ ದೇವಾಲಯ ನಿರ್ಮಾಣಗೊಳ್ಳುತ್ತಿದೆ. ನಾವು ಈಗಾಗಲೇ ಕಂಬಳಿ ನಾಗಿದೇವರ ಮಠ 12ನೇ ಶತಮಾನದಲ್ಲಿ ಅಸ್ಪೃಶ್ಯ ಶರಣರಾಗಿದ್ದಂತಹ ಕಂಬಳಿ ನಾಗಿದೇವ ಬಸವಣ್ಣನವರ ಒಂದು ಆಪ್ತರು, ಬಸವಣ್ಣನವರ ಪ್ರೀತಿಗೆ ಪಾತ್ರರಾಗಿದ್ದವರು ಕಂಬಳಿ ನಾಗಿದೇವರು. ಇವರು ಅಸ್ಪೃಶ್ಯರು ಅಂಥೇಳಿ ಟೀಕೆ ಟಿಪ್ಪಣಿಗಳನ್ನ ಮಾಡಿ ಬಿಜ್ಜಳನ ಹತ್ರ ಹೋಗಿ ಎಲ್ಲರೂ ಬಸವಣ್ಣನವರು ಕಂಬಳಿ ನಾಗಿದೇವ ಅಸ್ಪೃಶ್ಯನ ಮನೆಯಲ್ಲಿ ಪ್ರಸಾದವನ್ನು ಮಾಡ್ಕೊಂಡು ಬಂದರು ಬಸವಣ್ಣವರು ಅಂಥೇಳಿ ಕೊಂಡಿ ಮಂಚಣ್ಣಗಳು ಬಿಜ್ಜಳನಲ್ಲಿ ಬಿಜ್ಜಳ ಅರಸನಲ್ಲಿ ದೂರನ್ನು ಕೊಟ್ಟಾಗ ಬಿಜ್ಜಳ ಇವರನ್ನು ಕರೆದು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಕಂಬಳಿ ನಾಗಿದೇವರ ಮೈಯಿಂದ ಹಾಲಿನ ಹಳ್ಳ ಹರಿದು ಹೋಗ್ತದೆ ಅಂತೇಳಿ ಇಲ್ಲಿ ಇತಿಹಾಸ ತಿಳಿಸ್ತಾ ಇದೆ. ಶರಣರು ತುಂಬ ಮಹಿಮಾ ಪುರುಷರು, ಪವಿತ್ರರು, ಜೊತೆಗೆ ಆ ನಿರಾಕಾರ ಪರಶಿವನನ್ನೇ ತನ್ನ ಒಡಲಲ್ಲಿ ಕರೆಸ್ಕೊಂಡಂತಹ ಶರಣರು ಏನು ಬೇಕಾದ್ರೂ ಅವರ ಶರೀರದಿಂದ, ಅವರ ವಾಣಿಯಿಂದ, ಅವರ ಶಕ್ತಿಯಿಂದ ಅದ್ಭುತ ಕಾರ್ಯಗಳಾಗ್ತಾಯಿದ್ರು. ಅಂಥ ಶರಣರಾದಂಥ ಕಂಬಳಿ ನಾಗಿದೇವರ ಆ ಮಠವು ಇಲ್ಲಿ ನಾವಿದೆ. ಎಷ್ಟು ಸುಂದರ 12ನೇ ಶತಮಾನದಲ್ಲಿ ಕಟ್ಟಿದಂತಹ ಮಠ ಈಗ ನಾವು ಪ್ರಸ್ತುತವಾಗಿ ನಾವು ನೋಡ್ಬೋದಾಗಿದೆ. BKDB ಅಭಿವೃದ್ಧಿ ಪ್ರಾಧಿಕಾರ ತುಂಬ ಸುಂದರವಾಗಿ ಅದನ್ನು ರಕ್ಷಣೆ ಮಾಡಿದೆ.